ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಲೆನಾಡು ಸೈಡಲ್ಲಿ ಕೆಸಿನ ಸಾಂಬಾರು ಮಾಡ್ತಾರಲ್ಲ, ಕೆಸಿನ ಚಟ್ನಿ ಅಂತಾರೆ, ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇದು ಕೆಸುವಿನ ಸೊಪ್ಪು ಮತ್ತು ಅದಕ್ಕೆ ಮಲೆನಾಡು ಸೈಡಲ್ಲಿ ಜೀರಿಗೆ ಮೆಣಸು ಅಂತ ಹೇಳ್ತಾರೆ, ಸಣ್ಣ ಸಣ್ಣದು ಜೀರಿಗೆ ಮೆಣಸು. ಇದು ಮಾಡೋಕ್ಕೆ ಫಸ್ಟಿಗೆ ಸೊಪ್ಪೆಲ್ಲ ಕ್ಲೀನ್ ಮಾಡಿ ತೊಳೆದು ಇಟ್ಕೊಬೇಕು, ಹೆಚ್ಕೊಳ್ಳೋದೇನು ಬೇಡ. ಮತ್ತು ಸ್ವಲ್ಪ ಉಪ್ಪು ಹಾಕಿ ಮತ್ತು ಬೆಳ್ಳುಳ್ಳಿನೂ ಮತ್ತು ಮೆಣಸಿನ್ಕಾಯಿ ಬರುತ್ತಲ್ಲ, ಅದನ್ನು ಚೆನ್ನಾಗಿ ಜಜ್ಜಿ ಹಾಕಬೇಕು. ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡಿ ಹಾಕಿದ್ರೂ ಆಗುತ್ತೆ. ಮೆಣಸಿನ್ಕಾಯಿ ಇಲ್ಲ ಅಂದರೆ ಹಸಿರು ಮೆಣಸು ಹಾಕ್ಕೊಬೋದು. ಆಮೇಲೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಆಪ್ಷನಲ್, ಬೇಕಾದರೆ ಹಾಕ್ಕೊಬೋದು. ಹಳ್ಳಿ ಕಡೆ ಸೈಡೆಲ್ಲ ಟೊಮೆಟೊ ಹಾಕಲ್ಲ, ನಾನು ಹಾಕ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಟೊಮೆಟೊ ಹಾಕಿ ಮಾಡೋದು ಇಷ್ಟ ಆಗುತ್ತೆ. ಮತ್ತು ನಾನು ಹುಣಸೆ ಹುಳಿ ಗಿವುಚಿ ಇಟ್ಕೊಂಡಿದ್ದೆ, ಹುಣಸೆ ಹುಳಿ ಹಾಕ್ತಾಯಿದ್ದೀನಿ, ಹುಣಸೆ ಹುಳಿ ರಸ. ನೀವು ಬೇಕಾದರೆ ಏನಾದರೂ ಲೆಮನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನು ಹಾಕ್ಕೊಬೋದು. ಅಷ್ಟೂ ಹಾಕಿಬಿಟ್ಟು ನಾನೊಂದು 4 ವಿಷಲ್ ಬರ್ಸಿದ್ದೆ. 4 ವಿಷಲ್ ಬರ್ಸಿ ಆದಮೇಲೆ ಚೆನ್ನಾಗಿ ಅದನ್ನು ತಿರುವ್ಕೊಳ್ಬೇಕು. ಅದು ಸ್ಮ್ಯಾಶ್ ಆಗೋ ಹಾಗೆ ತಿರುವ್ಕೊಂಡು ಅದನ್ನು ಇನ್ನೊಂದು ಕಡೆ ಸೈಡು ಒಲೆಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಇನ್ನೊಂದು ಸತಿ ಬೇಯಿಸ್ಕೊಳ್ಳಿ, ಕುದಿ ಬರ್ಸ್ಕೊಳ್ಳಿ. ನಾನು ಅದನ್ನು ಇನ್ನೊಂದು ಕಡೆ ಸೈಡು ಬೇಯಕ್ಕೆ ಇಟ್ಕೊಂಡು ಈಚೆ ಸೈಡು ಒಲೆ ಇರುತ್ತಲ್ಲ ಗ್ಯಾಸು, ಅದರಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಇದಾದಮೇಲೆ ಬೇವಿನ ಸೊಪ್ಪು ಹಾಕ್ಕೊಂಡೆ, ಸ್ವಲ್ಪ ಫ್ರೈ ಆಮೇಲೆ ಮೆಣಸಿನ್ಕಾಯಿ. ಇಷ್ಟು ಸ್ವಲ್ಪ ಕಪ್ಪಾಗ್ತಿದೆ ಅನ್ನೋಷ್ಟೊತ್ತಿಗೆ ಆ ಸಾಂಬಾರು ಕುದಿ ಬರೋಕ್ಕೆ ಇಟ್ಕೊಂಡಿದ್ವಲ್ಲ, ಅದನ್ನು ಆಫ್ ಮಾಡಿಬಿಟ್ಟು ಇದನ್ನು ಒಗ್ಗರಣೆನ ಹಾಕಿಬಿಟ್ಟು ಮುಚ್ಚಿಡಬೇಕು. ಆಮೇಲೆ ಮತ್ತೆ ತಿರುವ್ಕೊಂಡು ಹಾಕ್ಕೊಂಡ್ರೆ ಕೆಸಿನ ಚಟ್ನಿ ರೆಡಿಯಾಗಿರುತ್ತೆ. ಬಹಳ ಈಸಿಯಾಗಿ ಮಾಡ್ಕೊಬೋದು, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಏನೂ ಜಾಸ್ತಿ ಬೇಡ, ಬೆಳ್ಳುಳ್ಳಿ ಒಂದು ಜಾಸ್ತಿ ಬೇಕಾಗುತ್ತೆ ಇದಕ್ಕೆ. ತುಂಬ ಚೆನ್ನಾಗಾಗಿತ್ತು. ಸ್ವಲ್ಪ ಹೀಟಿನ ಟೈಮಲ್ಲೆಲ್ಲ ಇದನ್ನು ತಿನ್ನಬಾರ್ದು, ಸ್ವಲ್ಪ ತುಪ್ಪ ಎಲ್ಲ ಹಾಕ್ಕೊಂಡು ತಿಂದರೆ ಚೆನ್ನಾಗಾಗುತ್ತೆ. ಆ ಥರ ಆ ಮೆಣಸಿನ್ಕಾಯಿನ ಹಿಂಡ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ. ಹಳ್ಳಿ ಕಡೆ ಸೈಡಲ್ಲಿ ಎಲ್ಲ ಸಿಗುತ್ತೆ, ಗದ್ದೆ ಸೈಡಲ್ಲಿ ಎಲ್ಲ ಇರುತ್ತೆ ಇದು ಕೆಸು, ಭಾಳ ಚೆನ್ನಾಗಾಗುತ್ತೆ. ಮತ್ತು ನಮ್ಮನೆ ಎದುರುಗಡೆ ಒಂದು ದಾಸವಾಳ ಗಿಡ ಇದೆ, ಅದರಲ್ಲಿ 2 ಹಕ್ಕಿಗಳು ರಾತ್ರಿ ಕೂತಿದ್ದು, ಸಣ್ಣ ಸಣ್ಣ ಹಕ್ಕಿಗಳು ಫ್ರೆಂಡ್ಸ್, ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.